ಸಖತ್ ಟೇಸ್ಟ್ ಆಗಿರೋ ಮ್ಯಾಂಗೋ ಕಪ್ ಕೇಕ್ ಆರಾಮಾಗಿ ಮನೆಯಲ್ಲೇ ಓವೆನ್ ಇಲ್ಲ ಕುಕ್ಕರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಮಾಡ್ಲಿಕ್ಕೆ ಸಖತ್ ಟೇಸ್ಟ್ ಅಂಡ್ ಸ್ವೀಟ್ ಆಗಿರುವಂತಹ ಮಾವಿನ ಹಣ್ಣು ಒಂದು ಅರ್ಧ ಭಾಗ ಅಷ್ಟು ತಗೊಂಡು ಪ್ಯೂರಿ ರೆಡಿ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು, ನಾನು ಹೇಳೋ ಎಲ್ಲ ಮೆಜರ್ಮೆಂಟ್ ಆ ಗ್ಲಾಸ್ ಲೆವೆಲ್ ಅಲ್ಲೇ ಇರುತ್ತೆ. ಸೊ ಅರ್ಧ ಗ್ಲಾಸ್ ಅಷ್ಟು ಹಾಲು, ಅರ್ಧ ಗ್ಲಾಸ್ ಅಷ್ಟು ಸಕ್ಕರೆ ಪುಡಿ, ಆಲ್ಮೋಸ್ಟ್ ಮುಕ್ಕಾಲು ಗ್ಲಾಸ್ ಅಷ್ಟು ಮ್ಯಾಂಗೋ ಪ್ಯೂರಿ ನಾವು ರೆಡಿ ಮಾಡಿದ್ದು, ಅದ್ರ ಮತ್ತೆ ಅರ್ಧ ಗ್ಲಾಸ್ ಅಷ್ಟು ಎಣ್ಣೆ, 1 ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಂಡ್ 1/4 ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿದ್ದೀನಿ ಆ್ಯಂಡ್ 1 ಸ್ಪೂನ್ ವಿನೆಗರ್ನ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ದೀನಿ. ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣಿನ ರಸ ಹಾಕ್ಬೋದು. ಇದನ್ನ ಒಂದು ರೌಂಡ್ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ್ಮೇಲೆ ಕಲರ್ಗೆ ಅರಿಶಿನ ಹಾಕಿದ್ದೀನಿ. ಮಾರ್ಕೆಟಲ್ಲಿರೋ ಕಲರ್ಸು ಸಹ ನೀವು ಯೂಸ್ ಮಾಡ್ಬೋದು. ಅದಾದ ನಂತರ 1/4 ಸ್ಪೂನ್ ಅಷ್ಟು ಮೈದಾನ ಹಾಕಿ ಚೆನ್ನಾಗಿ ಗಂಟಿಲ್ದ ಹಾಗೆ ಮಿಕ್ಸ್ ಮಾಡಿ 10 ಮಿನಿಟ್ಸ್ ನಾನು ಎತ್ತಿಟ್ಟಾಯ್ತು. ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಪಡ್ಡು ಪ್ಯಾನ್ ಬೇಕಿತ್ತು. ಸೊ ನಾನ್ ಸ್ಟಿಕ್ ಪ್ಯಾನ್ ಯೂಶಲಿ ಯೂಸ್ ಮಾಡ್ತಿದ್ವಿ, ಅದು ತುಂಬಾ ಹೆಲ್ತ್ ಇಶ್ಯೂಸ್ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅದನ್ನು ಬಿಸಾಕಿ ಹೊಸದಾಗಿ ಏನಾದರೂ ಹೆಲ್ದಿಯಾಗಿರೋ ಪಾತ್ರೆ ಸಾಮಾನು ತಗೊಳ್ಳೋಣ ಅಂದ್ಬಿಟ್ಟು ಹ್ಯೂಮನ್ ಹೈಡ್ರೋ ಬ್ರ್ಯಾಂಡ್ ಅವ್ರದ್ದು ಕ್ಯಾಸ್ಟ್ ಐರನ್ 12 ಫೀಟ್ ಪಡ್ಡು ಪ್ಯಾನ್ನ ತಗೊಂಡಿದ್ದೆ. ಇದನ್ನ ಸೀಸನಿಂಗ್ ಮಾಡೋದು ಬಹಳ ಈಸಿ ಆಗಿತ್ತು ಅಂಡ್ ನಂದು ಇದ್ರೊಳಗೆ ಫೇವ್ರೆಟ್ ಪಾರ್ಟ್ ಬಂದು ಈ ಲಿಡ್ಡು ಕ್ಲೋಸ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿ ಸಖತ್ತಾಗಿತ್ತು. ಸೊ ಇದನ್ನ ಜಸ್ಟ್ 1 ಟೈಮ್ ನಾನು ಸೀಸನ್ ಮಾಡಿದೆ, ತೊಳೆದ್ಬಿಟ್ಟು ಎಣ್ಣೆ ಹಾಕಿ 10 ಮಿನಿಟ್ಸ್ ಲೋ ಫ್ಲೇಮ್ ಮೇಲೆ ಇಟ್ಟೆ ಅಷ್ಟೇ. ಅದಾದ್ಮೇಲೆ ನಾನು ಪ್ರಿಪೇರ್ ಮಾಡಿರೋ ಈ ಬ್ಯಾಟರ್ ಏನಿತ್ತು ಅದನ್ನ ಟ್ರಾನ್ಸ್ಫರ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಪ್ಯಾನ್ ಮೇಲೆ ಈ ಪಾತ್ರೆನ ಇಕ್ಬಿಟ್ಟು 20 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಟಿದೆ ಅಷ್ಟೇ. ಸಖತ್ ಸಾಫ್ಟ್ ಆ್ಯಂಡ್ ಒಂಚೂರು ಪಾತ್ರೆಗೆ ಅಂಟ್ಕೊಳ್ದೇನೆ ಎಷ್ಟು ಟೇಸ್ಟ್ ಆಗಿರೋ ಒಂದು ಮ್ಯಾಂಗೋ ಕಪ್ ಕೇಕ್ ರೆಡಿ ಆಗಿತ್ತು. ಖಂಡಿತ ನೀವು ಟ್ರೈ ಮಾಡಿ ನೋಡಿ.